ನಿಮ್ಮ ಹೆಸರು? ಬಸವಂತಪ್ಪ. ಇಲ್ಲಿಂದ ಬಂದದ್ದು? ಗದಗ ಸರ್. ಏನಾಗಿದೆ? ಹಲ್ಲು ಈ ಬೋತ್ ಸೈಡ್ ಹಲ್ಲು. ಎರಡು ಸೈಡ್. ಎಷ್ಟು ಸಮಯದಿಂದ? ಒಂದು 1 year ಆಯ್ತು ಸರ್. ಹೌದಾ? ಓಕೆ. ಯೇಸು ಈಗ ಗುಣ ಮಾಡ್ತಾ ನಂಬ್ತೀರಾ? ನಂಬ್ತೀರಿ ಸರ್, ಸಾಕಷ್ಟು ನಂಬ್ತೀರಿ. ಕಣ್ಣು ಮುಚ್ಚಿ. ನಿಮ್ಮ ಹೆಸರೇನಿದೆ? ಬಸವಂತಪ್ಪ. ಬಸವಂತಪ್ಪ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೇ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ತಂದೆಯವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಕಳೆದ ಅನೇಕ ಸಮಯಗಳಿಂದ ಅವರು ಎರಡೂ ಕಡೆಗಳಲ್ಲಿ ಆ ಒಂದು ದವಡೆಯಲ್ಲಿ ಅನುಭವಿಸುವಂತ ನೋವು, ಹಲ್ಲುಗಳ ನೋವಿಂದ ಪೂರ್ಣವಾದ ಸೌಖ್ಯವನ್ನು ಈ ಸಮಯದಲ್ಲಿ ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆ. 2 ಕೊರಿಂಥ 3:17 ಹೇಳ್ತದೆ, ಎಲ್ಲಿ ದೇವರ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ. ಈ ಸ್ಥಳದಲ್ಲಿ ಪವಿತ್ರಾತ್ಮನು ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಪವಿತ್ರಾತ್ಮನ ಮೂಲಕ ಇವರು ಮುಟ್ಟಿ ಸೌಖ್ಯಪಡಿಸಬೇಕಾಗಿ ಕರ್ತನೆ ನಿನ್ನಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ಈಗಲೇ ಅವರು ಮುಟ್ಟಿ ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮ ಬಿಡುಗಡೆ ಬೇಡುವೆನು, ನೀವು ನನ್ನ ಕೊಂಡಾಡುವಿರಿ. ನಜರೇತಿನ ಯೇಸು ನಾಮದಲ್ಲಿ ಈ ತಂದೆಯ 2 ಬದಿಯ ದವಡೆ ಹಲ್ಲುಗಳ ಮೇಲೆ ಹೊರಡುವ ಆ ರೋಗಾತ್ಮವನ್ನು ಡಿಸ್ಕನೆಕ್ಟ್ ಮಾಡಿ ಹೊರದೊಬ್ಬುತ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ. ಈಗ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗಲ್ಲ, ಯೇಸುವಿಗೆ. ಸ್ವಾಮೀಜಿ. ಯೇಸುವಿಗೆ ಮಾತ್ರ ಸಕಲ ಮಾನ ಮಹಿಮೆ ಯೋಗ್ಯ, ಆತನೇ ಮಾಡೋದು. ಓಕೆ. ಯೇಸುವೆ ನಾನು ಸೌಖ್ಯ ಮಾಡಿದ್ದಕ್ಕಾಗಿ, ಯೇಸುವೆ ನಾನು ಸೌಖ್ಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಓಕೆ.